ಅಗ್ದಿ ಮೃದುವಾದ ಬಾಯಲ್ಲಿಟ್ರೆ ಕರಗುವಂತ ಬಜ್ಜಿ ಮಾಡಿದೀವ್ರಿ ನಾವು ಇವತ್ತು. ಅಗ್ದಿ ಫಸ್ಟ್ ಕ್ಲಾಸ್. ಅವೇನ ಬಾಯೊಳಗೆ ಅಗಿದ ಬೇಡ ರೀ, ಅಷ್ಟು ಮಸ್ತ್ ಆಗ್ಯಾವು ಬಜ್ಜಿ. ಎದ್ರು ಅಂದ್ರ ಇಲ್ಲಿ ಏನೇನ್ ತಗೊಂಡದೀವಿ ಅನ್ನೋದು ತೋರಿಸ್ತೀವಿ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ಅಜ್ವಾನ್ ಹಾಕಾಕತ್ತೀವ್ರಿ. ಫಸ್ಟ್ ಅಜ್ವಾನ್ ಆದಿಂದ ಇದು ಮಸಾಲೆ ಐತ್ರಿ, ಇದು ಧನ್ಯ ಪೌಡರ್ ಐತ್ರಿ, ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಐತ್ರಿ. ಉಪ್ಪು ಆದಿಂದ ಇದು ಒಂದು ಸ್ವಲ್ಪ ಸೋಡಾ ಐತ್ರಿ, ಸೋಡಾ ಒಂದಿಟ್ಟು ಹಾಕಬೇಕ್ರಿ, ಅಂದ್ರ ಪಳ್ಳಾಗಿ ಬರ್ತಾವು. ಇದು ಒಂದು ಸ್ವಲ್ಪ ಅರಿಶಿನ ಪುಡಿ ಐತ್ರಿ. ಇಲ್ಲಿ ಏನೈತಿ ಮಸಾಲೆ ಖಾರ ಐತ್ರಿ, ಮಸಾಲೆ ಖಾರ ಹಾಕಿ ಬಜ್ಜಿ ಮಾಡಿವ್ರಿ ಇವತ್ತು. ಅಗ್ದಿ ಬೆಸ್ಟ್ ಆಗ್ಯಾವು. ಇದನ್ನ ನೋಡ್ರಿ, ಈ ರೀತಿ ಮೊದಲ ಅಷ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ಕೈಲಿಯೇ. ಯಾಕಂದ್ರ ಮಸಾಲೆ ಖಾರ ಹಾಕಿದ್ರದಿಂದ ಅದು ಅಲ್ಲಿಗೆ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಮಾಡೀವ್ರಿ. ಇಲ್ಲಿ ಏನೈತಿ ಉಳ್ಳಾಗಡ್ಡಿ ಕಟ್ ಮಾಡೀವಿ ನೋಡ್ರಿ. ಉಳ್ಳಾಗಡ್ಡಿ ಏನೈತಿ ಚೌಕ ಕಟ್ ಮಾಡೀವ್ರಿ ನಾವು. ಇದೇನೈತಿ ನೋಡ್ರಿ, ಈಗ ಇದರಿಂದ ನಮ್ಮ ಬಜ್ಜಿ ಅಷ್ಟು ಮಿದುವಾಗಿ ಬಂದವ್ರಿ. ಇದು ಪಾಲಕ್ ಐತ್ರಿ. ಪಾಲಕ್ ಆದಿಂದ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿದೀವ್ರಿ ಅದ್ರ ಜೋಡಿನ. ಇಲ್ಲೊಂದು ಈಟ ಎಣ್ಣೆ ಹಾಕಾಕತ್ತೀವಿ ನೋಡ್ರಿ, ಗಾಂಧಿ ಎಣ್ಣೆ. ಗಾಂಧಿ ಎಣ್ಣೆ ಹಾಕಿದ್ದಿಂದ ಏನೈತಿ ಈ ರೀತಿ ಕೈಲೆ ಭಾರ ಹಾಕ್ಯಕ್ಕೆ ಪೂರ್ಣ ಉಳ್ಳಾಗಡ್ಡಿ ಎಲ್ಲ ಪದ್ರ ಬಿಚ್ಚಬೇಕ್ರಿ. ಅವು ಅಲ್ಲಿವರೆಗೆ ಈ ರೀತಿ ಕೈಲೆ ಹಿಚ್ಕೋತ ಹೋಗ್ಬೇಕ್ರಿ. ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಹೋಟೆಲ್ ಸ್ಟೈಲ ಬಜ್ಜಿ ಮಾಡಿ ಹಾಕಿವ್ರಿ ನಾವು, ಗುಂಡು ಬಜ್ಜಿ. ಆದ್ರೆ ಅವಕ್ಕ ಪಾಲಕ್ ಹಾಕಿಲ್ರಿ. ಇವತ್ತೇನೈತಿ ನಾವು ಪಾಲಕ್ ಹಾಕಿ ಬಜ್ಜಿ ಮಾಡಿ ತೋರ್ಸಿವ್ರಿ. ಭಾರಿ ಬೆಸ್ಟ್ ಆಗ್ಯಾವು ನೋಡ್ರಿ. ಈಗ ಈ ರೀತಿ ಚಲೋತಂಗೆ ನೀರು ಬಿಡುವರೆಗೂ ಪಾಲಕನು ಮಿದುನ ಇರ್ತತ್ರಿ, ಉಳ್ಳಾಗಡ್ಡಿನೂ ಉಪ್ಪು ಸೇರ್ತಂದ್ರ ಅದು ನೀರೇ ಬಿಡ್ತತ್ರಿ. ಈ ರೀತಿ ಚಲೋತಂಗೆ ಇದನ್ನ ಮಾಡ್ಕೊಂಡಿಂದ ಏನೈತಿ ಇಲ್ಲಿ ನೋಡ್ರಿ, ಈಗ ಕಡ್ಲಿ ಹಿಟ್ಟು ಹಾಕಾಕತ್ತೀವ್ರಿ. ಯಾಕಂದ್ರೆ ಕಡ್ಲಿ ಹಿಟ್ಟ ಇದಕ್ಕೆ ಭಾಳ ಸೇರ್ಸಿಲ್ರಿ ನಾವು ನೋಡ್ರಿ. ಈಗ ಫಸ್ಟ್ ಅದೇನು ಇದೈತ್ರಲ್ಲ ಪಾಲಕದ ಉಳ್ಳಾಗಡ್ಡಿದ ಏನು ನೀರು ಬಿಟ್ಟಂಗೆ ಆಗಿರ್ತೈತ್ರಲ್ಲ, ಒಂದು ಸ್ವಲ್ಪ ಉಪ್ಪ ಎಣ್ಣೆ ಹಾಕಿ ಇದನ್ನ ಮಾಡಿದ್ದಕ್ಕೆ ಕಲಸಿದಕ್ಕೆ ಅಷ್ಟ್ರ ಒಳಗನ ಈಗ ಮೊದಲು ನಾವು ಮಿಕ್ಸ್ ಮಾಡ್ಕೊಳಕತ್ತೀವ್ರಿ. ಈಗ ನೋಡ್ರಿ, ಇಲ್ಲಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟ ಹಾಕೋಬೇಕ್ರಿ. ಒಮ್ಗಿಲೆ ಇದಕ್ಕೆ ನೀರು ಭಾಳ ಜಾಸ್ತಿ ಹಿಡಿದಲ್ರಿ ನೋಡ್ರಿ. ಈಗ ಈ ರೀತಿ ಹಿಂಗೆ ತಗೊಂಡ್ ಬಿಡಾಕ್ ಬರುವಂಗೆ ಕರೆಕ್ಟಂಗೆ ಇಟ್ಕೋಬೇಕ್ರಿ ನೋಡ್ರಿ. ಹಿಂಗೆ ಕಲಸ್ಕೋತ ಹೋಗುದ್ರಿ ನೋಡ್ರಿ. ಮತ್ತೊಂದು ಸ್ವಲ್ಪ ಹಾಕೊಂಡಿವು. ಬಜ್ಜಿ ಅಂತರೂ ಅಗ್ದಿ ಫಸ್ಟ್ ಕ್ಲಾಸ್ ಆಗ್ಯಾವು. ಒಂದ್ಸಲ ಬೇಕಾದ್ರೆ ಈ ರೀತಿ ನೀವು ಟ್ರೈ ಮಾಡಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತಾವು. ನೀವು ಬೇಕಾದ್ರೆ ಸಣ್ಣ ಮಾಡ್ಕೋಬೋದ್ರಿ. ನಾವೇನೈತಿ ದೊಡ್ಡ ಮಾಡಿ ತೋರ್ಸಿವ್ರಿ. ಮತ್ತು ಹಿಂಗೆ ನಾವು ಹಾಕಿದ ಥರ ಹಾಕಿ ಮಾಡ್ಕೊಂಡು ತಿಂದು ನೋಡ್ರಿ, ಯಾವ ರೀತಿ ಟೇಸ್ಟ್ ಆಕಾವ ಅನ್ನೋದು ನಿಮ್ಗೆ ಗೊತ್ತಾಕತ್ರಿ. ಒಬ್ಬೊಬ್ರು ಮಾಡ್ತಾರೆ ಬಜ್ಜಿ, ಇಲ್ಲ ಅನ್ನಂಗಿಲ್ಲ. ಏನು ಹಾಕ್ತಾರೋ ಮೆಣಸಿನ್ಕಾಯಿ ಹೋಳು ಉಗಿತಾರೋ, ಬಿಟ್ರೆ ಏನೈತಿ ಜೀರಿಗೆ ಇದು ಅಜ್ವಾನ್ ಹಾಕ್ತಾರ್ರಿ, ಜೀರಿಗೆ ಅಲ್ಲ. ಈ ರೀತಿ ಹಾಕಿ ಮಾಡ್ಕೊಂಡು ಬಿಡ್ತಾರ್ರಿ. ಈಗ ನೋಡ್ರಿ, ಇಲ್ಲಿ ಗ್ಯಾಸ್ ಮೇಲೆ ಕಡಂಗಾಗಿ ಎಣ್ಣೆ ಅಂತೂ ಕಾದೈತಿ. ಹೆಂಗೆ ಯಾವ ರೀತಿ ತಗೊಂಡ್ ಬಜ್ಜಿ ಬಿಡಾತದೀವಿ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವ್ರಿ ನೋಡ್ರಿ. ಇಷ್ಟ ಈ ರೀತಿ ದೊಡ್ಡನ ಬಿಟ್ಟ ಬಜ್ಜಿ ಮಾಡಿ ತೋರ್ಸಿವ್ರಿ ನಾವು ಇವತ್ತು ಅಮ್ಮನ ಅಡುಗೆ ಚಾನಲ್ದಾಗ. ಅಮ್ಮನ ಅಡುಗೆ ಚಾನಲ್ದಾಗ ಬಜ್ಜಿಗಳು ಭಾಳ ಥರ ಅಂದ್ರೆ ಭಾಳ ಥರ ಅದಾವ್ರಿ. ಒಂದ್ಸಲ ಹೋಗಿ ನೋಡ್ಕೊಂಬರ್ರಿ. ನಿಮ್ಗೆ ಯಾವ್ಯಾವ ಥರ ಬೇಕಿರ್ಲ ಆ ಥರ ನೀವು ಮಾಡ್ಕೊಂಡು ತಿನ್ಬೋದ್ರಿ. ಅಗ್ದಿ ಕರೆಕ್ಟ್ ಹಂಗೆ ತೋರ್ಸಿದೀವಿ, ಅಷ್ಟು ಮಸ್ತಾಗೇ ಬಂದಾವ್ರಿ. ಆ ರೀತಿ ಬಜ್ಜಿ ಮಾಡಿ ನಾವು ನಿಮಗೆ ತೋರ್ಸಿದೀವಿ. ನೀವು ಯಾವ್ದು ಬೇಕಾದ್ ಮಾಡ್ಕೋಬೇಕ್ರಿ, ಪ್ರತಿಯೊಂದು ಅದಾವ್ರಿ ಅದ್ರೊಳಗೆ. ಈಗ ಪಾಲಕ್ ಬಜ್ಜಿ ಮಾಡೀವ್ರಿ ನಾವು ಇವತ್ತು ನೋಡ್ರಿ. ಈಗ ಇಷ್ಟ ಆದಿಂದ ಏನೈತಿ ತಿರ್ವ್ಯಾಡ್ಕೋತ ಹೋಗುದ್ರಿ ಇವತ್ತರನ್ನ. ಈಗ ನೋಡ್ರಿ, ಇಲ್ಲಿ ಹೆಂಗೆ ತಿರ್ವ್ಯಾಡಾಗ್ತದೀವಿ ಅನ್ನೋದು. ಇವು ನೋಡಾಕ ಕಪ್ ಅನ್ನಿಸ್ತಾವ್ರಿ ಮ್ಯಾಲ, ಯಾಕಂದ್ರೆ ಪಾಲಕ್ ಕೂಡಿದ್ರದಿಂದ ಅದು ಅಗ್ದಿ ಮಿದು ಅಲ್ರಿ, ಅದ್ರ ದಶಿಂದ ಹಂಗೆ ಅನ್ನಿಸ್ತಾವು. ಖರೆ ಅಷ್ಟು ಬಾಯಿ ಒಳಗೆ ಟೇಸ್ಟ್ ಆಗ್ಯಾವ್ರಿ ತಿನ್ನೋದಕ್ಕಂತರು ನೋಡ್ರಿ. ಈಗ ಇವಂತೂ ರೆಡಿ ಅದು. ಇಲ್ಲೇ ಪ್ಲೇಟಿಗೆ ತೆಗಿತೀವ್ರಿ ಇನ್ನೂ ಥರನ. ಇಷ್ಟ ಆತಂದ್ರೆ ಮುಗಿತ್ರಿ, ಇವು ಪೂರ್ಣ ಬೇಂದ ಬಂದಿರ್ತಾವು. ಈಗ ಅದೇ ರೀತಿನ ಇಲ್ಲೇ ಇನ್ನೊಂದ್ಸಲ ಬಿಡುದು ತೋರ್ಸಾಕತ್ತೀವಿ ನೋಡ್ರಿ ನಿಮಗೆ ನೋಡ್ರಿ. ಈಗ ತಗೊಂಡ ಈ ರೀತಿ ಇಷ್ಟು ಕರೆಕ್ಟಾಗಿ ಇಟ್ಕೋಬೇಕ್ರಿ. ಅಂದ್ರೆ
ಪಾಲಕ್ ಬಜ್ಜಿ ಮಸ್ತ್ ಆಕಾವ್ರಿ. ನಿಮ್ಗೆ ಪಾಲಕ್ ಭಾಳ ಆಕತಿ ಅಂದ್ರೆ ಏನತಿ ಕಡಿಮೆ ಹಾಕೋಬೋದ್ರಿ, ಹಿಟ್ಟು ಜಾಸ್ತಿ ಹಾಕ್ಬೋದು, ಅದೇನಿಲ್ಲ. ಕರೆಕ್ಟ್ ನಿಮಗೆ ಯಾವ ರೀತಿ ಬೇಕನ್ನೋದು ಮಾಡ್ಕೊರಿ. ಮಾತ್ರ ಈ ರೀತಿ ಹಿಂಗೆ ಎಲ್ಲ ಥರ ಹಾಕಿ ಮಾಡ್ಕೊಂಡು ತಿಂದು ನೋಡ್ರಿ. ಪದೇ ಪದೇ ಅವನ್ನ ತಿನ್ಬೇಕು ಅನ್ನಿಸ್ತತ್ರಿ. ಬಾಯಿ ಒಳಗೆ ಮಸಾಲೆ ಖಾರ ಅಜಿವಾನ್ದು ಘಮ ಭಾರಿ ಬೆಸ್ಟ್ ಐತ್ರಿ. ನೋಡ್ರಿ ಈಗ ಇಲ್ಲಿ ಇವು ರೆಡಿ ಆದವು ನೋಡ್ರಿ. ಇವನು ತೆಗೆದಿವು. ಈಗ ತೆಗೆದಂಥ ಬಜ್ಜಿ ಎಲ್ಲ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ನೋಡ್ರಿ. ಒಂದೊಂದಾಗಿ ಇಡಾಕ್ತದೀವು. ಯಾವ ರೀತಿ ಆಗ್ಯಾವ ಅನ್ನೋದು ತೋರ್ಸಾತ್ತೀವಿ ನಿಮಗೆ ನೋಡ್ರಿ. ಈ ಪಾಲಕ್ ಹಾಕಿದ ಬಜ್ಜಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡಾಕ್ತಾರಿ. ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಇರ್ಲತ್ತೆ ನಾನು ನಿಮ್ಮನ್ನು ಕೇಳ್ಕೊತನ್ರಿ. ಎಲ್ಲರಿಗೂ ನಮಸ್ಕಾರ.